ಬಿಜೆಪಿಯಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಕೆಲವೆಡೆ ಏನು ಭಿನ್ನಮತ ಕೂಡ ಸ್ಫೋಟವಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹಾಲಿ ಶಾಸಕರಿಗೆ ಟಿಕೆಟ್ ಕೈತಪ್ಪಿರುವಂಥದ್ದು. ಈ ಬಗ್ಗೆ ಈಗ ಹಾಲಿ ಶಾಸಕರು ಸಿ.ಟಿ. ರವಿ ವಿರುದ್ಧ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಸಿ.ಟಿ. ರವಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಎರಡನೇ ಪಟ್ಟಿ ರಿಲೀಸ್ ಆಗಿದೆ, ಕೆಲವು ಕಡೆ ಭಿನ್ನಮತ ಕೂಡ ಸ್ಫೋಟ ಆಗಿರುವಂಥದ್ದು. ಟಿಕೆಟ್ ಸಿಗದೇ ಇದ್ದವರು ಅಸಮಾಧಾನ ಆಗುತ್ತೆ. ಸಮಾಧಾನ ಮಾಡುವ ಕೆಲಸವನ್ನು ಪಾರ್ಟಿ ಮಾಡುತ್ತೆ. ಇದರ ಮೇಲೆ ನಂಗೆ ವಿಶ್ವಾಸ ಇದೆ. ಯಾರನ್ನೂ ನಾವು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಜೋಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸೈದ್ಧಾಂತಿಕ ಬದ್ಧತೆ ಇದ್ದವರು ನಮ್ಮ ಜೊತೆಗೆ ಉಳ್ಕೊಳ್ತಾರೆ. ಸ್ವಾರ್ಥಕ್ಕೆ ಬಂದವರು ಆ ಸ್ವಾರ್ಥದ ನೆಲೆಯಲ್ಲಿ ಯೋಚನೆ ಮಾಡ್ತಾರೆ. ಎಲ್ಲವೂ ಸಮಯ ಇದೆ. ಇಷ್ಟು ಬೇಗ ಯಾರ ಮೇಲೂ ಆ ಥರದ ತೀರ್ಮಾನ ತಗೊಳ್ಳೋದಿಲ್ಲ. ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತೊಗೊಳಕ್ಕೆ ಏನು ಬೇಕೋ ಆ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ಲಕ್ಷ್ಮಣ್ ಸವದಿ ಆಗಿರ್ಬೋದು ಮತ್ತು ಓಲೈಕರ್ ಆಗಿರ್ಬೋದು, ಸೊಗಡು ಶಿವಣ್ಣ ಸೇರಿದಂತೆ ಸಾಕಷ್ಟು ಜನ ಅಂದರೆ ಬಿಜೆಪಿ ವಿರುದ್ಧವೇ ಈಗ ತಿರುಗಿ ಬಿದ್ದಿರುವಂಥದ್ದು. ನಾಯಕರ CM ಸೇರಿದಂತೆ ಕೆಲ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಅವರೆಲ್ಲೂ ವ್ಯಕ್ತಿಗತವಾಗಿ ನನಗೆ ತುಂಬ ಆತ್ಮೀಯರು ಇರೋರ ಹೆಸರನ್ನೇ ನೀವು ಹೇಳ್ತಾ ಇದ್ದೀರಿ. ನೋಡೋಣ, ನಾನು ವೈಯಕ್ತಿಕವಾಗಿ ಪ್ರಯತ್ನ ಮಾಡ್ತೀನಿ ಎಲ್ಲರನ್ನೂ ಮನವೊಲಿಸೋದಕ್ಕೆ. ಇದ್ರ ಮೇಲೆ ಕೆಲವೊಂದು ಕಾಲ ನಿರ್ಣಯ ಮಾಡುತ್ತೆ. ಕಾಲದ ಕರೆಗೆ ಹೋಗೋಡ್ಲೇಬೇಕು, ಕಾದು ನೋಡುವ. ಸರ್, ಈಗ ನಮ್ಮ ಜಿಲ್ಲೆಗೆ ಬರೋದಾದ್ರೆ ಹಾಲಿ ಶಾಸಕರಾದಂಥ ಮೂಡಿಗೆರೆ MP ಕುಮಾರಸ್ವಾಮಿ ಅವರು ನಿಮ್ಮ ಮೇಲೆ ನನ್ನ ಟಿಕೆಟ್ ಕೈತಪ್ಪೋಕ್ಕೆ ಶಾಸಕ ಸಿ.ಟಿ. ರವಿ ಅವರೇ ನೇರ ಕಾರಣ ಅನ್ನೋ ಒಂದು ಮಾತನ್ನು ಕೂಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರೋದು ರಾಜ್ಯದಲ್ಲಿ ನಾನೊಬ್ಬನೇ. ಹಾಗಾಗಿ ಸ್ವಾಭಾವಿಕವಾಗಿ ಅವರು ಭಾವಿಸ್ತಾರೆ. ಮತ್ತು ನಿನ್ನೆವರೆಗೂ ಸಿ.ಟಿ. ರವಿ ಅವರಿಗೆ ನಾಯಕನಾಗಿದ್ದ, ಇವತ್ತು ವಿಲನ್ ಆಗಿದ್ದೀನಿ. ನಾಳೆ ಮತ್ತೆ ನಾಯಕ ಅಂತ ಒಪ್ಕೊಳ್ಬೋದು, ಕಾದು ನೋಡಿ. ಸರ್, ಈಗ ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಅಂದರೆ ಯಡಿಯೂರಪ್ಪ ಅವ್ರು ಏನಾದ್ರು ಫೋನ್ ಸ್ವಿಚ್ ಆಫ್ ಆದರೆ ಈ ರಾಜ್ಯದಲ್ಲಿ 50 ಸೀಟ್ಗಿಂತ ಕಡಿಮೆಗಿಳಿಯುತ್ತೆ ಬಿಜೆಪಿ ಅನ್ನೋ ಒಂದು ಮಾತನ್ನು ಕೂಡ MP ಕುಮಾರಸ್ವಾಮಿ ಹೇಳಿ. ನಮ್ಮ ಪಕ್ಷದ ನಾಯಕರು ಯಡಿಯೂರಪ್ಪನವರು, ಅವ್ರು ನಮ್ಮ ಪಕ್ಷದ ನಾಯಕರ ಬಗ್ಗೆ ಆ ರೀತಿ ವಿಶ್ವಾಸ ಇಟ್ಕೊಂಡಿರೋದು, ನಾವು ಇಟ್ಕೊಂಡಿರೋ ವಿಶ್ವಾಸನೇ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಈಗ ಎಲ್ಲರೂ ಅಂದರೆ ನಿಮಗೆ ಸಮಾಧಾನ ಆಗ್ತಾರಾ ಅಥವಾ ಬರ್ತಾರ ಅನ್ನೋ ವಿಶ್ವಾಸ ಇದೆಯಾ ಸರ್? 1-2 ದಿನ ಅಸಮಾಧಾನ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ಇದ್ರ ಮೇಲೆ ಈ ಪಕ್ಷ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಕೂಡ ಸಿದ್ಧವಾಗಿದೆ. ಇದಿಷ್ಟು ಶಾಸಕ ಸಿ.ಟಿ. ರವಿ ಅವರ ಮಾತಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ 1-2 ದಿನ ಅಸಮಾಧಾನಗೊಳ್ತಾರೆ, ಆಮೇಲೆ ಎಲ್ಲವೂ ಕೂಡ ಸಮಾಧಾನ ಆಗ್ತಾರೆ ಅನ್ನೋ ಒಂದು ಮಾತನ್ನು ಶಾಸಕ ಸಿ.ಟಿ. ರವಿ ಹೇಳಿರುವಂಥದ್ದು. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.